ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಂದನ ಅವರೇ, ಸ್ವಲ್ಪ ನೀರು ಕೊಡಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಯಾಕಪ್ಪ, ನಾವು ನಿನ್ನ ನೋಡಬಾರ್ದಾ? ಯಾವಾಗಲೂ ಇದ್ದಿದ್ದೇನೆ. ಚಂದನ ಅವರ ನೀರು ಕೊಡಿ. ತನು, ಒಂದು ಲೋಟ ನೀರು ತಗೊಂಬ ಹೋಗು. ಸರಿ ಅಂತ. ಬೇಕೆ? ಚಂದನ ಅವರಿಲ್ವಾ? ಅವ್ರು ಇದ್ರೆ ಏನು, ಇಲ್ಲದೆ ಇದ್ರೆ ಏನು, ನಿನಗೆ ನೀರು ತಾನೇ ಬೇಕಾಗಿರೋದು. ನಾನು ತರ್ತೀನಿ ನೀರು. ಅಲ್ಲ, ಯಾಕೆ ಹೀಗಾಡ್ತಿದ್ಯಾ? ಪ್ರತಿದಿನ ಚಂದನ ಅವರೇ ಅಲ್ವಾ ನಮಗೆಲ್ಲ ಕಾಫಿ ತಿಂಡಿ ನೀರು ಎಲ್ಲ ಕೊಡ್ತಾ ಇದ್ದಿದ್ದು. ಅದಕ್ಕೆ ಕೇಳಿದೆ ಅಷ್ಟೇ. ಎಲ್ಲಿ ಹೋದ್ರು? ಅವ್ರು ಎಲ್ಲೋದ್ರೂ ನನಗೇನು ಗೊತ್ತು. ಇವಳು ಯಾಕಮ್ಮ ಹೀಗಾಡ್ತಿದ್ದಾಳೆ? ನೀನಾದರೂ ಹೇಳಮ್ಮ, ಚಂದನ ಅವ್ರು ಎಲ್ಲೋದ್ರು? ಚಂದನ ಬಟ್ಟೆ ಎಲ್ಲ ತಗೊಂಡು ಹೊಟ್ಟೋದ್ಲು ಕಣ. ಏನು ಹೇಳ್ತಿದ್ದಮ್ಮ? ಕೆಲಸ ಬಿಟ್ಟು ಹೋದ್ರ? ಅಲ್ಲ ಕಣೋ, ನಿಮ್ಮೂರು ಯಾವುದು, ನಿಮ್ಮವ್ರು ಯಾರು ಅಂತ ಪ್ರಶ್ನೆ ಕೇಳಿದ ತಪ್ಪೇನೋ? ಅಷ್ಟಕ್ಕೆ ಬಟ್ಟೆ ಎಲ್ಲ ತೊಗೊಂಡು ಹೊರಟ್ಬಿಡೋದ? ನೋಡು, ಈ ವಿಷಯ ನಿಮ್ಮಪ್ಪನಿಗೆ ಹೇಳಿಲ್ಲ ನಾನು. ನೀನು ಅವ್ರ ಹತ್ರ ಏನು ಮಾತಾಡೋಕ್ಕೆ ಹೋಗ್ಬೇಡ, ನಾನೇ ಹೇಳ್ಕೊಳ್ತೀನಿ. ಅದು ನನಗೆ ಆಚೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಇವನು ಚಂದನ ಅವ್ರ ವಿಷಯ ಹೇಳ್ತಿದ್ದಂಗೆ ಗಾಬರಿ ಆಗ್ತಿದ್ದಾನಲ್ಲ. ಚಂದನ ಅವ್ರನ್ನ ಏನಾದರೂ ಹುಡ್ಕೊಂಡು ಹೋದ್ನ ಇವನು? ಯೋಗೇಣ, ನಮ್ಮ ಮನೇಲಿ ಚಂದನ ಅಂತ ಒಬ್ರು ಕೆಲಸ ಮಾಡ್ತಿದ್ರಲ್ಲ, ಅವ್ರನ್ನೇನಾದ್ರು ನೋಡಿದ್ರ? ಹ್ಞೂ ವಿಶ್ವಣ್ಣ, ಅವಾಗಲೇ ಹೋದ್ರು ಅವರು. ಹೌದಾ? ಯಾವ ಕಡೆ ಹೋದ್ರು? ಯಾವ ಕಡೆ ಅಂತ ಹೇಳಿಲ್ಲ ವಿಶ್ವಣ್ಣ. ಬ್ಯಾಗ್ ತಗೊಂಡು ಹೋಗ್ತಾ ಇದ್ರು. ಕೇಳಿದ್ಕೆ ಮನೆ ಋಣ ಮುಗೀತು, ಅದಕ್ಕೆ ಹೋಗ್ತಾ ಇರಿ ಅಂತ ಹೇಳಿದ್ರು ವಿಶ್ವಣ್ಣ. ಅಯ್ಯೋ, ಜಾನು ಹಾಗನ್ಲ. ಎಷ್ಟಾಯ್ತು ಹೋಗಿ? 10 ನಿಮಿಷ ಆಯ್ತು ಅಷ್ಟೇ ವಿಶ್ವಣ್ಣ. ಸರಿ, ಥ್ಯಾಂಕ್ ಯು ಯೋಗೇಣ. ಸಾರಿ ವಿಶ್ವ, ಹೇಳ್ದೆ ಹೊರಟು ಬಂದ್ಬಿಟ್ಟೆ. ಅಪ್ಪ, ನಂಗೋಸ್ಕರ ಎಷ್ಟೊಂದು ಸಹಾಯ ಮಾಡಿದ್ಯಾ ನೀನು. ನಿನ್ನಂತ ಫ್ರೆಂಡ್ ಪಡೆಯೋದಕ್ಕೆ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ನಂಗೆ ಗೊತ್ತಿಲ್ಲ. ಜಾನು, ಏನ್ ಮಾಡ್ತಿದ್ದ ನೀನು? ಎಲ್ಲಿಗೆ ಹೋಗ್ತಿದ್ಯಾ? ಗೊತ್ತಿಲ್ಲ ವಿಶ್ವ, ಆದ್ರೆ ಹೋಗ್ತಿದ್ದೀನಿ ಅಷ್ಟೆ. ಅಲ್ಲ, ಈಗ ಮನೆ ಬಿಟ್ಟು ಹೋಗೋವಂಥದ್ದು ಏನಾಯ್ತು? ಯಾಕೆ ಹೀಗೆ ಮಾಡ್ತಿದ್ಯಾ? ಇಲ್ಲ ಕಣೋ, ನಾನು ಇಲ್ಲಿರೋದ್ರಿಂದ ನನ್ನಿಂದ ಮನೆಯವ್ರಿಗೆ ತುಂಬಾ ನೋವಾಗಿದೆ ಅನ್ಸುತ್ತೆ. ಅವ್ರ ಬಾಯಿ ಬಿಟ್ಟು ಏನು ಹೇಳ್ದೆ ಹೋದ್ರು ಅವ್ರ ಮಾತಲ್ಲೆಲ್ಲ ಗೊತ್ತಾಯ್ತು ನನಗೆ. ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ವಿಶ್ವ, ಹಾಗಂತ ನಾನು ಎಲ್ಲ ಹೇಳಕ್ಕಾಗಲ್ಲ, ಆ ಪರಿಸ್ಥಿತಿನಲ್ಲೂ ಇಲ್ಲ. ಆದ್ರೆ ಹೇಳ್ದೆ ಹೋದ್ರೆ ನನ್ನ ಕಳ್ಳಿ ತರ ನೋಡ್ತಾರೆ. ಅದಕ್ಕಿಂತ ದೊಡ್ಡ ಹಿಂಸೆ ಯಾವುದು ಇಲ್ಲಪ್ಪ. ಅದಕ್ಕೆ ನಾನು ಇಲ್ಲಿರೋದಿಲ್ಲ ಅಂತ ಹೇಳಿ ಬಂದ್ಬಿಟ್ಟೆ. ನೀನು ಹೇಳಿದ್ದೆಲ್ಲ ನನಗೆ ಅರ್ಥ ಆಯ್ತು ಜಾನು, ಆದರೆ ನಮ್ಮ ಪರಿಸ್ಥಿತಿನೂ ಹೀಗೆ ಇದೆ ಅಲ್ವಾ? ನೀನು ಈಗ ಹೊರಗೆ ಬಂದ್ಬಿಟ್ರೆ, ಜಯಂತ್ ಅವ್ರನ್ನ ನೋಡ್ಬಿಟ್ರೆ, ಮೊದಲೇ ಅವ್ರು ನಿನ್ನ ಹುಡುಕ್ತಿದ್ದಾರೆ. ಅಕಸ್ಮಾತ್ ನೀನಾದ್ರೆ ಅವ್ರ ಕಣ್ಣಿಗೆ ಬಿದ್ದುಬಿಟ್ರೆ, ನಾವು ಇಷ್ಟು ದಿನ ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಾಗುತ್ತೆ. ವಿಶ್ವ, ನೀನ್ ಮಾಡಿರೋ ಸಹಾಯಕ್ಕೆ ನನ್ಗೇನಾದ್ರೂ ಒಳ್ಳೇದ್ ಮಾಡಕ್ ಇದ್ರು ಪರವಾಗಿಲ್ಲ, ಆದ್ರೆ ನನ್ನಿಂದ ಏನು ಕೆಟ್ಟದಾಗಬಾರ್ದು ಕಣೋ. ನೀನು ನಿಮ್ ಮನೆಯವ್ರ ಜೊತೆ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ಅದಕ್ಕೆ ನಾನು ಇಲ್ಲಿ ಇರಬಾರ್ದು, ನಾನು ಹೋಗ್ಲೇಬೇಕು. ಜಾನು, ನಿಂತ್ಕೋ. ಇಲ್ಲ ಜಾನು, ನೀನ್ ಎಲ್ಲೂ ಹೋಗೋದಕ್ಕೆ ನಾನು ಬಿಡಲ್ಲ. ನೀನ್ ನನ್ನ ಕಣ್ಮುಂದೆನೇ ಇರಬೇಕು, ಆದ್ರೆ ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ ತಾನೆ. ಸರಿ, ಒಂದ್ ಕೆಲಸ ಮಾಡು, ಬಾ ಕಾರ್ ಹತ್ತು. ಜಾನು, ನಿನ್ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಬಾ ನನ್ನ ಜೊತೆಗೆ. ಒಂದು ನಿಮಿಷ ಇರಮ್ಮ. ಇಷ್ಟು ದಿನ ಈ ಮನೆಯಲ್ಲಿ ಸಂಬಳ ತಗೊಳ್ದೆ ಕೆಲಸ ಮಾಡಿದ್ಯಾ. ನಮ್ಮನೆಯವರು ಹೇಳ್ತಾ ಇದ್ರು, ಅದು ನಿನ್ನ ದೊಡ್ಡ ಗುಣ. ತನು, ತಗೊಂಬ ನಿನ್ನ ಸಂಬಳ.
ಅಮ್ಮ ಖಂಡಿತ ನಂಗೆ ಇದೆಲ್ಲ ಬೇಡ. ನಾನು ಸಂಬಳಕ್ಕೋಸ್ಕರ ಇಲ್ಲಿ ಕೆಲಸ ಮಾಡಲಿಲ್ಲ. ನನಗೆ ಆಶ್ರಯ ಬೇಕಿತ್ತು, ಅದು ಸಿಕ್ತು. ಈ ಋಣನ ನಾನು ಯಾವತ್ತೂ ಮರೆಯಲ್ಲ. ಚಂದನ ಅವರೇ, ನೀವು ಸಂಬಳಕ್ಕೋಸ್ಕರ ಕೆಲಸ ಮಾಡಿಲ್ಲ ಅಂತ ನಮಗೂ ಗೊತ್ತು. ಆದರೆ ಬೇರೆ ಏನೇ ಉದ್ದೇಶ ಇದ್ರೂ ಅದನ್ನ ಇಲ್ಲಿಗೆ ಬಿಟ್ಬಿಟ್ಟು ಹೋಗಿ. ಖರ್ಚಿಗಿಟ್ಕೊಳಮ್ಮ. ದಯವಿಟ್ಟು ಬೇಡ ಅಮ್ಮ, ನಾನು ಇಲ್ಲಿ ಬರ್ತೀನಿ. ಚಂದನ, ದೇವ್ರು ಒಳ್ಳೇದ್ ಮಾಡ್ಲಿ. ಚಂದನ, ಅತ್ತೆ, ನನಗಿವಾಗ ಖುಷಿ ಆಯಿತು. ಟಿವಿ ನ್ಯೂಸಲ್ಲಿ ಬಂತು ಅಂತ ನಿನ್ನ ಮನೆಯಿಂದ ನಾನು ಆಚೆ ಕಳಿಸ್ಲಿಲ್ಲ ಚಂದನ. ನಿನ್ನ ವಿಶ್ವನ್ ಮಧ್ಯೆ ಏನೋ ನಡೀತಾ ಇದೆ ಅಂತ ತನು ಬಂದು ಹೇಳಿದ್ಲು. ಅದರಿಂದ ನನ್ನ ಮನಸ್ಸಲ್ಲಿ ಗೊಂದಲ ಶುರು ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮನೆ ನೆಮ್ಮದಿ ಹೆಚ್ಚಾಗಿತ್ತು ಚಂದನ. ಅದಕ್ಕೆ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಚಂದನ. ಈ ಗೂಬೆ ವಿಶ್ವ ನನ್ನ ಚಿನ್ನು ಮರಿನ ಎಲ್ಲಿ ಬಚ್ಚಿಟ್ಟಿರ್ಬೋದು? ಏನ್ ಅಂದ್ರೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಗೋಣಿ ಚೀಲ ತೊಳೆಯಕ್ಕೆ ಕೇಳಿದ್ರಲ್ಲ, ಆಗ್ಲೇ ತೊಳೆದಿಟ್ಟೆ. ಎಲ್ಲ ಒಣಗಾಕೋದು ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ಏನಾದ್ರು ಕೇಳವ ಅಂತ ಕಾಯ್ತಾ ಇದ್ದೆ. ನಾನ್ ತೋರಿಸ್ತೀನಿ, ಬನ್ನಿ ಯಜಮಾನ್ರೆ. ಸರಿ, ಬಂದೆ ಬನ್ನಿ. ಬಂದೆ ಕಣಪ್ಪ. ಚಂದನಮ್ಮ, ಯಾಕೆ ಸಮೇತ ಎಲ್ಲಿ ಹೋಗ್ತಿದ್ದೀರಾ? ಅದು ಬೇರೆ ಕಡೆ ಹೋಗ್ತಿದ್ದೀನಿ ಅಣ್ಣ. ಬೇರೆ ಕಡೆ ಕೆಲಸ ಸಿಗ್ತಾನಮ್ಮ? ಒಂಥರ ಹಾಗೆ, ಎಲ್ಲಿ ಎಷ್ಟು ದಿವಸ ಋಣ ಇರುತ್ತೋ ಅಷ್ಟು ದಿವಸ ಇರೋದಷ್ಟೆ. ಸರಿ, ನಾನು ಹೋಗ್ತೀನಿ ಅಂತ ಅನ್ಬಾರ್ದಮ್ಮ, ಹೋಗಿ ಬರ್ತೀನಿ ಅಂತ ಹೇಳಮ್ಮ. ಸರಿ ಅಣ್ಣ. ನಾನು ಇಲ್ಲಿಂದ ಹೋಗ್ತಿದ್ದೀನಿ ಅಣ್ಣ, ವಾಪಸ್ ಮತ್ತೆ ಇಲ್ಲಿಗೆ ಬರಲ್ಲ. ಲಕ್ಷ್ಮೀ ನಿವಾಸ